ಶ್ರೀನಿವಾಸ್ ಅವರೇ, ಇನ್ನೊಂದು ನಾಳೆ ದಿನ ಇವನು ಯಾವುದೋ ಒಂದು ಗುಂಡಿ ತೋರಿಸ್ತಾನೆ, ಅಲ್ಲಿ ಯಾವುದೋ ಒಂದು ಹೆಣನೋ ಎಲುಬೋ ಅಸ್ಥಿಪಂಜರವೋ ಏನೋ ಒಂದು ಸಿಗುತ್ತೆ. ಪೊಲೀಸ್ ದಾಖಲೆಗಳಲ್ಲಿ ಇಲ್ಲದ, ಅಫಿಷಿಯಲ್ ಆಗಿ ದಫನ್ ಮಾಡಿರ್ಬೇಕು ಪೊಲೀಸರು, ದಾಖಲೆಗಳಲ್ಲಿ ಇಲ್ಲದ ಒಂದು ಹೆಣವನ್ನೇನಾದರೂ ಅದರ ಮೂಲ ಹುಡುಕಿಕೊಂಡು ಹೋದಾಗ ಅಪ್ಪಿತಪ್ಪಿದ ಐಡೆಂಟಿಫೈ ಆದರೆ ಆಗ ದೂರುದಾರ ಗೆಲ್ತಾನಲ್ಲಿ. ಪೊಲೀಸರು ಮಾಡಿದ್ದಲ್ಲ ಸರ್, ನನಗೆ ಯಾರೋ ಹೇಳ್ಕೊಟ್ರು, ಸಾಯಿಸ್ಬಿಟ್ಟು ತಂದು ಕೊಟ್ಟಿದ್ರು ನನ್ನ ಕೈ ಡೆಡ್ ಬಾಡಿ, ನಾನು ಹೇಳಿ ಹೋತಿದ್ದೆ, ಅದೇ ಇದು. ಪೊಲೀಸ್ ದಾಖಲೆಯಲ್ಲೂ ಇರಬಾರ್ದು, ನಿಮ್ಮ ದಾಖಲೆಗಳಲ್ಲೂ ಇರಬಾರ್ದು, ಗ್ರಾಮ ಪಂಚಾಯತಿ ದಾಖಲೆಯಲ್ಲೂ ಇರಬಾರ್ದು. ಆಗ ದೂರುದಾರ ಹೇಳಿದ್ದು ಸತ್ಯ ಆಗಲ್ವಾ? ಅವಾಗ ಒಂದು ವೇಳೆ ಇಫ್ ಸೋ, ಖಂಡಿತವಾಗಿ ಆ ಸತ್ಯದ ಅನ್ವೇಷಣೆಯೇ ಈ ಭಾಗ. ಓಕೆ, SITಯ ತನಿಖೆ ಆಗ್ತಾ ಇರುವಂತದ್ದು ದೂರುದಾರನ ಒಂದು ಅಂಶದ 99ರಲ್ಲಿ ಒಂದು ಅಂಶದ ಸಂದೇಹಕ್ಕೂ ಕೂಡ ದಿನವೊಂದಕ್ಕೆ ಸುಮಾರು 13 ಲಕ್ಷ ರೂಪಾಯಿ ಇವತ್ತು ಅವನ ಒಂದು ಸಂದೇಹಕ್ಕೆ ಖರ್ಚಾಗ್ತಾ ಇದೆ. ಹಾಗಾಗಿ ಆ ಸಂದೇಹದ ಹಿಂದೆ SIT ಸಂಸ್ಥೆ ತನಿಖೆ ಮಾಡ್ತಾ ಇದೆ. ಸತ್ಯ ಅನಾವರಣ ಆಗಬೇಕು ಅಂತ ಹೇಳುವಂಥದ್ದು ಸಂಸ್ಥೆದು ಕೂಡ ಅಥವಾ ತನಿಖಾ ತಂಡದ್ದು ಕೂಡ ಉದ್ದೇಶ. ಇಲ್ಲೇನಾಗುತ್ತೆ ಸರ್, ಸತ್ಯ ಆಚೆ ಬರಲಿ ಸರಿ, ಬಟ್ ಅಟ್ ದ ಸೇಮ್ ಟೈಮ್ ಕೆಲವು ಅನುಮಾನಗಳನ್ನ, ಕೆಲವು ಆರೋಪಗಳನ್ನ ಹರಿಬಿಡ್ಲ. ಏನಂತ ಹೇಳಿದ್ರೆ ಇವರೇ ಹೂತ್ಬಿಟ್ಟು ಇವರೇ ತೆಗಿತಾ ಇದ್ದಾರೆ, ಇದೇ ಜಾಗದಲ್ಲಲ್ವ ಅನಾಥ ಹೆಣ ಹಾಕ್ತಾ ಇದ್ದಿದ್ದು, ಯಾವುದೋ ಒಂದು ಮೂಳೆ ಸಿಗುತ್ತಪ್ಪ ದೊಡ್ಡ ವಿಷಯನ. ಕೆಲವರಂದ್ರು ಪ್ರಾಣಿಗಳ ಮೂಳೆನೂ ಸಿಕ್ಕಿವೆ. ಇನ್ನೂವರೆಗೂ ಒಂದು ವಾದ ಹೋಗ್ತಾ ಇದೆ ಸರ್ ಈ ವಿಚಾರದಲ್ಲಿ. SITಯ ತನಿಖೆ ಬಗ್ಗೆ ಧರ್ಮಸ್ಥಳ ಗ್ರಾಮ ಪಂಚಾಯತಿಯವ್ರಿಗೆ ಯಾವುದೇ ತಕರಾರು ಇಲ್ಲ. ಅವರು 2ನೇ ಭಾಗವನ್ನು ಇನ್ನೆಲ್ಲೋ ಒಂದು ಕಡೆ ಅವನು ತೋರಿಸ್ತಾ ಆಗಲ್ಲ, ಅವರು ಅಲ್ಲಿ ಅಗದರೂ ಕೂಡ ನಿಮ್ಮ ತಕರಾರೇನು ಇಲ್ಲ ಅಲ್ವಾ? ಈಗ ಖಂಡಿತ ಇಲ್ಲ ಸರ್. ಯಾಕಂತ ಹೇಳಿದ್ರೆ ಅವನಿಗೆ ಸಂಪೂರ್ಣವಾದಂತ ಸ್ವಾತಂತ್ರ್ಯವನ್ನು ತನಿಖಾ ತಂಡ ಕೊಟ್ಟಿದ್ದಾರೆ. ಅವನು ಎಲ್ಲಿ ತೋರಿಸ್ತಾನೋ ಅದರನ್ನು ಮಾರ್ಕ್ ಮಾಡಿಬಿಟ್ಟು ಅವನ ಭಾವನೆಗಳಿಗೆ ಸ್ಪಂದನೆಯನ್ನು ಕೊಡುವಂಥದ್ದು ಕೂಡ ತನಿಖಾ ಸಂಸ್ಥೆ ಮಾಡ್ತಾ ಇದೆ. ಅವನನ್ನು ಬಹಳ ಗೌರವಿತವಾಗಿ ತನಿಖಾ ತಂಡ ನೋಡ್ತಾ ಇದ್ದಾರೆ. ಅದು ಸ್ವಾಗತಾರ್ಹ. ಯಾಕಂದ್ರೆ ಅವನ ಸಂದೇಹಕ್ಕೂ ಕೂಡ ಒಂದು ಉತ್ತರ ಸಿಗಬೇಕು. ನಾನೀಗ ಚಲಪತಿ ಸರ್ ಒಂದು ಪ್ರಶ್ನೆ ಕೇಳ್ತೀನಿ. ಅನಾಥ ಶವ ಅಂದ್ರೆ ಸತ್ತೋಗಿರೋ ಸರ್, ಡೆಡ್ ಬಾಡಿ. ಇಲ್ಲಿ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇದು ರೇಪ್ಗೆ ಒಳಗಾಗಿದೆಯಾ, ಇದು ಕೊಲೆಗೆ ಒಳಗಾಗಿರೋದಾ, ಕತ್ತು ಹಿಸುಕಲ್ಪಟ್ಟಿದೆಯಾ, ಸ್ಟ್ಯಾಬ್ ಮಾಡಿದ್ದಾರಾ, ಯಾರಾದರೂ ಚುಚ್ಚಿಬಿಟ್ಟಿದ್ದಾರಾ ಚಾಕುನಲ್ಲಿ, ಏನಾದರೂ ಬೆಂಕಿ ಹಾಕಿ ಸುಟ್ಟುಬಿಟ್ಟು ಆನಂತರ ಉಳಿದ ಅವಶೇಷಗಳನ್ನು ನೀರಿಗೆ ಎಸ್ದುಬಿಟ್ರಾ? ಇಂಥ ವಿಚಾರದಲ್ಲಿ ಅನಾಥ ಶವ ನೀವು ಆ ಒಂದು ವಿಚಾರದಲ್ಲಿ ಇದು ರೇಪ್ ಆಗಿದೆಯಾ, ಕೊಲೆ ಆಗಿದೆಯಾ, ಸುಸೈಡ್ ಮಾಡ್ಕೊಂಡಿದ್ದಾನಾ, ಕಾಲ್ಜಾರ್ ಬಿದ್ದುಬಿಟ್ಟಿದ್ದಾನಾ, ಈ ಕಡೆಗೆ ಪೊಲೀಸರ ತನಿಖೆ ಮೊದಲಾಗುತ್ತಾ, ಇವನು ಯಾರು ಆ ವ್ಯಕ್ತಿ ಪತ್ತೆ ಹಚ್ಚೋದು ನಿಮಗೆ ಫಸ್ಟ್ ಆಗುತ್ತಾ ಅಂತ? ಚಲಪತಿ ಸರ್ ನೋಡಿ, ಇದು ಮೂಲ ಪ್ರಶ್ನೆಗೆ ನೀವು ಕೇಳ್ತಾ ಇದ್ದೀರಾ. ಮೂಲ ಪ್ರಶ್ನೆ ಏನು ಅಂದ್ರೆ, ಯಾವುದೇ ಈ ಪೊಲೀಸ್ ಸ್ಟೇಷನ್ಗೆ ರಿಪೋರ್ಟ್ ಆದ್ಮೇಲೆ ಅದೊಂದು UDR ಅಂತ ಮಾಡೇ ಮಾಡ್ತೀವಿ. ಯಾವುದು ಗಾಯಗಳಿಲ್ಲ ಅಂದ್ರೆ, ಅಥವಾ ನೀವು ಹೇಳ್ದಂಗೆ ರೇಪ್ ಆಗಿ ಮರ್ಡರ್ ಆಗಿದ್ರೆ ಮಾತ್ರ ಇನ್ವೇರಿಯಬಲಿ 302 ಕೇಸ್ ರಿಜಿಸ್ಟರ್ ಮಾಡೇ ಮಾಡ್ತೀವಿ. ಅಂಡರ್ ಸೆಕ್ಷನ್ 302, 376 IPC ಒಳಗೆ ನಾವು ಕೇಸ್ ರಿಜಿಸ್ಟರ್ ಮಾಡೇ ಮಾಡಿರ್ತೀವಿ. ಯಾವುದೇ ಚಾನ್ಸ್ ಇಲ್ಲ ರಿಜಿಸ್ಟರ್ ಮಾಡದೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಈಗ ಆ ಒಂದು ರೇಪ್ ಕೇಸ್ ಆದ್ಮೇಲೆ ನಾವು ಫಾಲೋ ಮಾಡ್ಬೇಕಾದ್ರೆ ಎಲ್ಲಾ ಫಾರ್ಮಾಲಿಟೀಸು ಮಾಡಿರ್ತೀವಿ. ಅದರಲ್ಲಿ ಕಡೆ ಪಕ್ಷ ಒಂದು 250ರಿಂದ 300 ಪೇಜಿನ ಒಂದು ಫೈಲ್ ಇರುತ್ತೆ, ಇನ್ಕ್ಲೂಡಿಂಗ್ ಫೋಟೋಸ್. ಪ್ರತಿಯೊಂದು ಇಂಜುರಿದು ಒಂದೊಂದು ಫೋಟೋ ಇರುತ್ತೆ. 1 ಫೋಟೋ, 2 ಫೋಟೋ, 4 ಫೋಟೋಗಳು, ಒಂದು ಕಡೆ ಪಕ್ಷ ಒಂದು 12ರಿಂದ 15 ಫೋಟೋ. ಒಂದು ಆರ್ಡಿನರಿ ಒಂದು ಏನೋ ದಿಕ್ಕಿಲ್ದಿರೋ ಅಂತ ಶವ ಆದ್ರೂ ಒಂದು 15 ಫೋಟೋ ತೆಗೆದಿರ್ತೀವಿ. ಪ್ರತಿಯೊಂದು ಗಾಯ, ಆ ಗಾಯದ ಮಾರ್ಕ್ಗಳು ಹೇಗಾಯ್ತು ಏನು ಅಂತ ಡಾಕ್ಟರ್ ಸಮೇತ ಸರ್ಟಿಫಿಕೇಟ್ ಕೊಡ್ತಾರೆ, ಯಾವ ಆಯುಧದಿಂದ ಆಗಿರ್ಬೋದು ಅಂತಾನು ಕೊಟ್ಟಿರ್ತಾರೆ. ಸೊ ಹೀಗಾಗಿ ಆ ಒಂದು ಡಾಕ್ಟರ್ ಸರ್ಟಿಫಿಕೇಟ್ ಅಲ್ಲಿ ನಮಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಈ ಡಾಕ್ಟರ್ ಸರ್ಟಿಫಿಕೇಟ್ ಆಗಿಲ್ಲ, ಪೋಸ್ಟ್ ಮಾರ್ಟಮ್ ಆಗಿಲ್ಲ ಅಂದ್ರೆ ಇದನ್ನ ನಾವು ಯಾರನ್ನ ಸಸ್ಪೆಕ್ಟ್ ಮಾಡ್ಬೇಕು? ಹೆಣ ತಗೊಂಡಾಗ ಉಣಿರೋನ್ ಮಾಡ್ಬೇಕು. ಹೆಣ ತಗೊಂಡೋಗಿರೋ ಉಣಿರೋ ವ್ಯಕ್ತಿನೇ ಇದರಲ್ಲಿ A1 ಆಗ್ತಾನೆ. ಓಕೆ, ನಾನೇ ಆ ಒಂದು ವಾಸ್ತವಾಂಶದ ಪರಿಸ್ಥಿತಿಯಲ್ಲಿ ಇರ್ಬೇಕಾಗಿದ್ರೆ ಈ ಮನುಷ್ಯನ ಫಸ್ಟ್ ಅರೆಸ್ಟ್ ಮಾಡಿ ಕಸ್ಟಡಿ ತಗೊಂಡು ಮುಂದಿನ ತನಿಖೆಯನ್ನ ಮುಂದುವರಿಸಬೇಕಾಗಿತ್ತು. ಇದು ನಮ್ಮ SIT ಅವರು ಯಾವ ನಿರ್ಧಾರ ತಗೊಂಡಿದ್ದಾರೋ ಏನೋ ನನಗೆ ಇನ್ನೂ ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಇಲ್ಲ. ನಾನೇ ಏನಾದ್ರೂ ಐಬೋ ಆಗಿದ್ರೆ ಫಸ್ಟ್ ಅವನ್ನ ಅರೆಸ್ಟ್ ಮಾಡಿ ಆಮೇಲೆ ಮುಂದಿನ ಪ್ರೊಸೀಜರ್ ನಾನು ಮಾಡ್ತಿದ್ದೆ. ಅವನು ಸರ್ ನನಗೆ ಇಂಥವ್ರು ಹೇಳ್ತಾ ಇದ್ರು ಅವರೇ ತಂದು ಕೊಡ್ತಾ ಇದ್ರು, ನಾನು ಹೂಳ್ತಾ ಇದ್ದೆ ಅಂದಾಗ ಅವನು ಶಿಕ್ಷೆಗೆ ರೆಡಿಯಾಗಿ ಬಂದು ಹೇಳಿ ಕಮ್ ವಾಟ್ ಮೇ
ನಿಮಗೆ ನಾನು ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಹ್ಮ್. ಇದರಲ್ಲಿ ಎಲ್ಲೋ ಒಂದು ಒಂದು ಕುಯುಕ್ತಿಯಿಂದ ಓಕೆ. ಆ ಧರ್ಮಸ್ಥಳದ ಕ್ಷೇತ್ರದ ಮೇಲೆ ಒಂದು ಕೆಟ್ಟ ಹೆಸರು ಅಥವಾ ಒಂದು ಕೆಟ್ಟ ಒಂದು ಅಭಿಪ್ರಾಯ ತರಲಿಕ್ಕೆ, ಒಂದು ಅವರ ಒಂದು ಆ ಒಂದು ಹೆಸರನ್ನ ಕೆಡಿಸೋದಿಕ್ಕೆ ಯಾರೋ ಏನೋ ಒಂದು ಹುನ್ನಾರ ನಡೆಸ್ತಾ ಇದ್ದಾರೆ ಅಂತ ನನ್ನ ಪರ್ಸನಲ್ ಅನಿಸಿಕೆ ಇದೆ. ಓಕೆ. ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಇದು. ಎಲ್ಲೋ ಏನೋ, ಯಾಕೆಂದ್ರೆ ಸುಮಾರು 25-30 ವರ್ಷದಿಂದ ಸುಮ್ಮನೆ ಇದ್ದವನು ಇವತ್ತು ಅವನಿಗೆ ಹೆಂಗೆ ಬುದ್ಧಿ ಬಂತು? ಹೋಗ್ಲಿ, ಅವನ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡೋಗಿದ್ರ? ಅವನ ಸೈಕ್ಯಾಟ್ರಿಸ್ಟ್ ಹತ್ರ ಮಾಡಿ ಫಸ್ಟ್ ಅವನ್ನ ಅವಲೋಕನ ಮಾಡಿದ್ದೀರಾ? ಅವನ ಸೈಕಲಾಜಿಕಲ್ ಎಕ್ಸಾಮಿನೇಷನ್ ಮಾಡಿದ್ದೀರಾ? ಹೋಗ್ಲಿ, ಅವನ ಈ ಕಳೆದ 10 ವರ್ಷದಿಂದ ಎಲ್ಲಿದ್ದ, ಏನ್ ಮಾಡ್ತಿದ್ದ, ಹೇಗೆ ಅವನ ಜೀವನ ನಡೆಸಿದ್ದ, ಯಾರ್ಯಾರ ಜೊತೆ ಸಂಪರ್ಕ ಬೆಳೆಸಿದ್ದ, ಏನು ಯಾರ ಹತ್ರ ಹೇಳಿದಾನೆ, ಆ ಮಾಹಿತಿನ ಇದುವರೆಗೆ ನಾವು ಈಗಾಗಲೇ ಈ ತನಿಖೆ ಸ್ಟಾರ್ಟ್ ಮಾಡಕ್ ಮೊದ್ಲೇನೆ ಇದು ಮಾಡ್ಬೇಕಾಗಿತ್ತು. ಅವನು ಅಪರಾಧಿ. ಫಸ್ಟ್ ಆಫ್ ಆಲ್ ಅವನು ಒಂದು ಬುರುಡೆ ತಗೊಂಡೋಗಿ ಅಥವಾ ಒಂದು ಸ್ಕೆಲಿಟನ್ ತಗೊಂಡೋಗಿ ಮ್ಯಾಜಿಸ್ಟ್ರೇಟ್ ಹತ್ರ ಕೊಡ್ತಾನೆ ಅಂದ್ರೆ ಇಟ್ ಈಸ್ ಎ ಗ್ರೇಟ್ ಅಫೆನ್ಸ್. ಓಕೆ. ಇಟ್ ಈಸ್ ದ ಗ್ರೇಟೆಸ್ಟ್ ಅಫೆನ್ಸ್. ಆ ಕೇಸ್ನಲ್ಲೇ ಅವನು ಅರೆಸ್ಟ್ ಮಾಡಬೇಕಾಗಿತ್ತು. ಏನೋ ಇದನ್ನ ಮಾಡದೇ ಇರೋದಕ್ಕೆ ಯಾರ್ದೋ ಷಡ್ಯಂತ್ರ ನಡೀತಾ ಇದೆ. ಧರ್ಮಸ್ಥಳದ ಒಂದು ನಮ್ಮ ದೇವರುಗಳ ಮೇಲೆ ಒಂದು ಕೆಟ್ಟ ಅಭಿಪ್ರಾಯ, ಕೆಟ್ಟ ಹೆಸರು ತರಲಿಕ್ಕೆ ಯಾರೋ ಏನೋ ಹುನ್ನಾರ ನಡೆಸ್ತಾ ಇದ್ದಾರೇನೋ ಅಂತ ನನಗೆ ಅನುಮಾನ ಇದೆ.